ಕಾಂಗ್ರೆಸ್ ಬಂದ ಮೇಲೆ 2 ಸಾರಿ ಮುಖ್ಯಮಂತ್ರಿ ಆದೆ. ಒಂದು ವೇಳೆ ಜನತಾದಳ ಎಸ್ನಲ್ಲೇ ಇದ್ದಿದ್ರೆ ಮುಖ್ಯಮಂತ್ರಿ ಆಯ್ತಿರ್ಲಿಲ್ಲ ನಾನು. ಯಾಕೆಂದ್ರೆ ದೇವೇಗೌಡರು ನನ್ನನ್ನು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರಲಿಲ್ಲ, ಅವ್ರ ಮಕ್ಕಳು ಮುಖ್ಯಮಂತ್ರಿ ಮಾಡಕ್ ಬಿಡ್ತಾ ಇರಲಿಲ್ಲ. ಇಲ್ಲ, GT ವಿರುದ್ಧ ಇಲ್ಲ, ನನಗೇನು GT ಯಾವಾಗಲೂ ವಿರುದ್ಧ ಇಲ್ಲ. GT ನನ್ನ ಪರವಾಗೇ ಇರ್ತಾನೆ, ಆದರೆ JDSನಲ್ಲಿ ಇದ್ದಾನೆ ಅಷ್ಟೇ. ಅದೇನೇ ಆಗಲಿ, ಇವತ್ತಿಗೆ ನಾನು ಈ ಸಾರಿ 2023ರಲ್ಲಿ ಮುಖ್ಯಮಂತ್ರಿ ಆದಮೇಲೆ ನಾನು ಅಧಿಕಾರ ಸ್ವೀಕಾರ ಮಾಡಿದ್ದು ಮೇ 23 ಅಲ್ಲ 1923 20ನೇ ತಾರೀಕು. ಇವತ್ತಿಗೆ 2.5 ವರ್ಷ. ಒಂದು ರೀತಿಯಲ್ಲಿ ನನಗೆ 2.5 ವರ್ಷ ತುಂಬಿದೆಯಲ್ಲ, ಆ 2 ವರ್ಷದ ದಿನಾಚರಣೆನೂ ಕೂಡ ಇಲ್ಲೇ ನಡೀತಾ ಇದೆ. ಆ ದಿನನೂ ಕೂಡ ಇಲ್ಲೇ ನಡೀತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕರ್ನಾಟಕದ ಜನರ ಆಶೀರ್ವಾದದಿಂದ ನನಗೆ 2 ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತು.